ಸೆಂಟ್ರಲ್ ಐಡಿಯಾ ಹೇಗೆ ಕ್ಯಾಪ್ಚರ್ ಮಾಡಬೇಕು ಅನ್ನೋದು ಒಂದು 2 ನಿಮಿಷದಲ್ಲಿ ಹೇಳ್ತಾ ಇದ್ದೇನೆ. ವಿಶೇಷವಾಗಿ 10th ಪಾಠ ಇದೆ, ಡಾಕ್ಟರ್ BR ಅಂಬೇಡ್ಕರ್. BR ಅಂಬೇಡ್ಕರ್ ಒಂಚೂರು ಕೇಳಿ. ಡಾಕ್ಟರ್ BR ಅಂಬೇಡ್ಕರ್ 10th 4ನೇ ಪಾಠ ಇದೆ, ಡಾಕ್ಟರ್ BR ಅಂಬೇಡ್ಕರ್. ಆ ಪಾಠದಲ್ಲಿ ಯಾವ ತರ ಅವರು ಸ್ಟಡಿ ಮಾಡಿದ್ರು, ಹೇಗೆ ಮಾಡಿದ್ರು, ಹೇಗೆ ಸ್ಟಡಿ ಕವರ್ ಮಾಡಬೇಕಾದ್ರೆ ಸಮಯ ಯೂಸ್ ಮಾಡಿದ್ರು, ಬುಕ್ಸ್ ಎಷ್ಟು ಓದಿದ್ರು ಅನ್ನೋದೆಲ್ಲ ವರ್ಣನೆ ಇದೆ. ಆ ಪಾಠ ಕೊಟ್ಟದ್ದು ಕೇವಲ ಪರೀಕ್ಷೆ ಬರೀಲಿಕ್ಕೆ ಅಷ್ಟೇ ಅಲ್ಲ, ಯಾವುದೇ ಪಾಠ ಇರ್ಬೋದು ಇದೇ ರೀತಿ. ನಾವು ಅವ್ರು ಹಾಗೆ ಬದುಕಬೇಕು ಅಂತ ಹೇಳಿದ್ರು ಆ ಪಾಠಗಳೆಲ್ಲ. ಇವೆಲ್ಲ ದಾರಿ ದೀಪಗಳು, ನಮ್ಮ ವಿಶೇಷವಾದ ನಮಗೆ ದಾರಿ ತೋರಿಸುವ. ಇಲ್ಲಿ ಆ ಪಾಠದ ಒಂಚೂರು 1 ನಿಮಿಷದಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ಹೇಳ್ತಾ ಇದ್ದೇನೆ. 1923 ಇವತ್ತಿಗೆ ಒಂದು 100 ವರ್ಷ ಹಿಂದೆ ಡಾಕ್ಟರ್ BR ಅಂಬೇಡ್ಕರ್ ಇಂಗ್ಲೆಂಡ್ಗೆ ಹೋಗ್ತಾರೆ 8 ವರ್ಷದ ಒಂದು ಕೋರ್ಸ್ ಸ್ಟಡಿ ಮಾಡಲಿಕ್ಕೆ, PhD. ಆದ್ರೆ ಅವ್ರ ತಲೆಯಲ್ಲಿ ಒಂದು ಕ್ವಶನ್ ಕಾಡ್ತಾ ಇರ್ತದೆ, ನಾನು 8 ವರ್ಷ ಹೋಗಿ ಪರದೇಶದಲ್ಲಿ ಕುಂತ್ರೆ ನನ್ನ ದೇಶಕ್ಕಾಗಿ ನಾನು ಹೇಗೆ ಸೇವೆ ಮಾಡಿದಾಗ ಆಗ್ತದ? ನೋಡಿ, ನಮ್ಮ ಸ್ವಂತದ ಕೆಲಸ ಮಾಡ್ಕೊಲಿಕ್ಕೆ ಆಗ್ತಾ ಇಲ್ಲ, ಅವರು ದೇಶದ ವಿಚಾರ ಮಾಡ್ತಾ ಇರ್ತಾರೆ. ಮತ್ತೆ ಹೇಗೆ ಮುಂದೆ ಹೋಗ್ಲಿಕ್ಕೆ ಆಗ್ತದ? ನಮ್ಮ ಸ್ವಂತದ ಏನಾದರೂ ಪಡಿಬೇಕಾಗುದಿಲ್ಲ. ಒಂದು ಕ್ಷಣ ನಾವು ಅದಕ್ಕೆ ನೋಡ್ಬೇಕಾದದ್ದನ್ನ ಥಿಂಗ್ಸನ್ನ ನೋಡ್ಲಿಕ್ಕೆ ನಮಗೆ ಮನಸ್ಸಾಗುದಿಲ್ಲ. ಆದ್ರೆ ಅವರ ಸ್ವಂತದಂತೂ ಬಿಡಿ, ದೇಶದ ಸಲುವಾಗಿ ಜೀವನ ಮಾಡ್ತಾ ಇದ್ದಾರೆ, ಜಗತ್ತಿನ ಸಲುವಾಗಿ. ಅವರು ಇಂಗ್ಲೆಂಡ್ಗೆ ಹೋಗ್ತಾರೆ, ಅಲ್ಲಿ ಹೋಗಿ ಯೂನಿವರ್ಸಿಟಿ ಕೇಳ್ತಾರೆ, 8 ವರ್ಷ ನನಗೆ ನಿಲ್ಲಕ್ಕೆ ಆಗುದಿಲ್ಲ, ಇಲ್ಲ 8 ವರ್ಷ ನಿಲ್ಲಕ್ಕೆ ಆಗುದಿಲ್ಲ, ನಿಮ್ಮ ಪ್ರೋಟೋಕಾಲ್ ಚೇಂಜ್ ಮಾಡಿಕೊಡಿ, ನಾನು ಅತ್ಯಂತ ಕಡಿಮೆ ಸಮಯದಲ್ಲಿ ನಾನು PhD ಮುಗಿಸಿ ಹೋಗ್ತೀನಿ ಅಂತಾರೆ. ನಾವು ಸಮಯ ಹೆಚ್ಚಿಗೆ ಬೇಡ್ತೀವಿ, ಅವರು ಕಡಿಮೆ ಬೇಡ್ತಾ ಇದ್ದಾರೆ, ತೀರಾ ಕಡಿಮೆ. ವ್ಯತ್ಯಾಸ ನೋಡ್ರಿ. ಈಗ ಅವರು ಬ್ರಿಟಿಷ್ ಹೇಳ್ತಾರೆ, ಮನೆಯ ನಿನ್ನ ದೇಶನ್ನ ಸ್ವತಂತ್ರಗೊಳಿಸಲಿಕ್ಕೆ, ದೇಶಕ್ಕಾಗಿ ದುಡಿಲಿಕ್ಕೆ ಹೋಗಿ ವೈದಿಗಳಿಗೆ ಹೇಳ್ತಾ ಇದ್ದಾರೆ ಇವರು. ಆದ್ರೂ ಅವರು ಅಂಬೇಡ್ಕರ್ಗೆ ಹೇಳ್ತಾರೆ, ನಮ್ಮ ಇತಿಹಾಸದಲ್ಲಿ ಎಂದೂ ಪ್ರೋಟೋಕಾಲ್ ನಾವು ಚೇಂಜ್ ಮಾಡಿಲ್ಲ, ಮುಂದೆ ಮಾಡುವ ಸಿಚುವೇಶನ್ ಬರ್ಲಿಕ್ಕಿಲ್ಲ, ಆದ್ರೆ ಅಂಬೇಡ್ಕರ್ ಸಲುವಾಗಿ ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಚೇಂಜ್ ಮಾಡಿಕೊಡ್ತಾರೆ. ಅಂಬೇಡ್ಕರ್ ಸ್ಟಡಿ ಮಾಡ್ತಾರೆ. ಅತ್ಯಂತ ಕಡಿಮೆ ಸಮಯದಲ್ಲಿ PhD ಮುಗಿಸ್ಕೋತಾರೆ, ಬರ್ತಾರೆ ಇಂಡಿಯಾಕ್ಕೆ. ಮುಂದೆ ಬಹಳಷ್ಟು ವರ್ಷಗಳ ನಂತರ 1938 ಪೂನಾ ಒಳಗೆ ಅಖಿಲ ಭಾರತೀಯ 11ನೇ ವಿದ್ಯಾರ್ಥಿ ಸಮ್ಮೇಳನದಲ್ಲಿ ಮಾತಾಡ್ತಿರ್ತಾರೆ. ಅಧ್ಯಕ್ಷೀಯ ಭಾಷಣದಲ್ಲಿ ಅದೇ ವರ್ಣನೆ ಈ ನಿಮ್ಮ ಪಾಠ ಇದೆ. ಅಲ್ಲಿ ಯಾವ ತರ ಇಂಗ್ಲೆಂಡ್ನಲ್ಲಿ ಸ್ಟಡಿ ಮಾಡಿದ್ರು ಅನ್ನೋದು ಅಖಿಲ ಭಾರತೀಯ 11ನೇ ವಿದ್ಯಾರ್ಥಿ ಸಮ್ಮೇಳನದಲ್ಲಿ 1938 ಅಧ್ಯಕ್ಷೀಯ ಭಾಷಣದಲ್ಲಿ ವರ್ಣನೆ ಮಾಡ್ತಾರೆ. ಅದೇ ನಿಮ್ಮ ಈ ಪಾಠ ಇದೆ. ಏನ್ ಹೇಳಿದ್ರು ಅಂದಾಗ ಈಗ ನಿಮ್ಮ ಪಾಠ ಸ್ಟಾರ್ಟ್ ಆಗ್ತದ. ನನ್ನ ಬ್ಯಾಕ್ಗ್ರೌಂಡ್ ಹೇಳ್ತಿದ್ದೆ, ಈಗ ನಿಮ್ಮ ಪಾಠ ಸ್ಟಾರ್ಟ್ ಆಗ್ತದ. ಪಾಠದಲ್ಲಿ ಹೇಳ್ತಾರೆ ನೋಡಿ, ಸಿಗ್ನಲ್ ಕಡೆಗೆ ಲಕ್ಷ ಕೊಡಿ, ಸಿಗ್ನಲ್ ಕಡೆಗೆ ಲಕ್ಷ ಕೊಡಿ. 8 ವರ್ಷದ ಕೋರ್ಸ್ ಅನ್ನ ಪಾಠ ಸ್ಟಾರ್ಟ್ ಆಯ್ತು ನಿಮ್ದೀಗ. 8 ವರ್ಷದ ಕೋರ್ಸ್ ಅನ್ನ ಕೇವಲ 2 ವರ್ಷ 3 ತಿಂಗಳಲ್ಲಿ ಮುಗಿಸಿದ್ರು. ಅದಕ್ಕಾಗಿ 20,000 ಬುಕ್ಸ್ ಓದಿದ್ರು. 20,000 ಬುಕ್ಸ್ ಓದಿದ್ರು, ದೊಡ್ಡ ಬುಕ್ಸ್. ಅದಕ್ಕೆ 24 ಅವರ್ಸ್ದಲ್ಲಿ 21 ಅವರ್ಸ್ ಸ್ಟಡಿ ಮಾಡಿದ್ರು. ಕೇವಲ 3 ಗಂಟೆ ದಿನಚರ್ಯಕ್ಕೆ ಬಿಟ್ಟಿದ್ರು. ರೆಸ್ಟ್ಕಲ್ಲ ನಾನು ಹೇಳೋದು, ದಿನಚರ್ಯ ಪೂರ್ತಿ ದಿನಚರ್ಯ ಕೇವಲ 3 ಗಂಟೆ ಸ್ಟಡಿ ಮಾಡಿದ್ರು. 21 ಗಂಟೆ ಪ್ರತಿ ದಿನ, 2 ವರ್ಷ 3 ತಿಂಗಳು. ಆಮೇಲೆ
ಜಗತ್ನಲ್ಲಿ ಆ ಎಕ್ಸಾಮ್ ನಲ್ಲಿ ಸೂಪರ್ ಟಾಪರ್ ಯಾರಿದ್ರು? ಡಾಕ್ಟರ್ BR ಅಂಬೇಡ್ಕರ್. ಓಕೆ, ನಿಮ್ ಪಾಠ ಮುಗೀತು. ಇದು ಸೆಂಟ್ರಲ್ ಐಡಿಯಾ. ಈ ತರ ನೀವು ಯಾವುದೇ ಪಾಠವನ್ನ ಕ್ರಿಯೇಟ್ ಮಾಡಿದ್ರೆ ಎಕ್ಸಾಮ್ ನಲ್ಲಿ ಬೇಕಾದಂತ ಕ್ವಶನ್ ಬರಲಿ, ನೀವು ಆನ್ಸರ್ ಮಾಡಿ ಅಂದ್ರೆ ಆ ಲೆಕ್ಕಕ್ಕೆ ಹೋಗಿ ಸ್ಟಡಿ ಆಗುತ್ತೆ. ಎಸ್, ಕಮ್ ಆನ್. ಇನ್ನೊಂದ್ಸಲ ಲಾಸ್ಟ್ ನಿಮಗೆ ಸೀರಿಯಲ್ ಕೊಡ್ತೀನಿ, ಪಾಠ ಹೇಳಿ. ಕಮ್ ಆನ್, ಸ್ಟಾರ್ಟ್. 8 ವರ್ಷದ ಕೋರ್ಸ್ ಅನ್ನ ಕೇವಲ ಅನ್ನೋ ಶಬ್ದ ಬಿಡಬಾರ್ದು. 8 ವರ್ಷದ ಕೋರ್ಸ್ ಅನ್ನ ಕೇವಲ 2 ವರ್ಷ, 3 ಅದಕ್ಕಾಗಿ 20,000 ಬುಕ್ಸ್ ಓದಿದ್ರು. ಅದಕ್ಕೆ 24 ಗಂಟೆಗಳಲ್ಲಿ 21 ಗಂಟೆ ಸ್ಟಡಿ ಮಾಡಿದ್ರು. ಮತ್ತು ಜಗತ್ತಿನಲ್ಲಿ ಆ ಎಕ್ಸಾಮ್ ನಲ್ಲಿ ಸೂಪರ್ ಟಾಪರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಪಾಪ್ಯುಲರ್ ಹೈಸ್ಕೂಲ್ ಚೆಂಡ್ಯ ಕಾರವಾರ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಒಂದು ವಿಶೇಷ ಶಾಲೆ, ನನ್ನ ಕಂಡ ಶಾಲೆ. ಅನೇಕ ಶಾಲೆಗಳಲ್ಲಿ, ವಿಶೇಷ ಶಾಲೆಗಳಲ್ಲಿ ನಿಜಕ್ಕೂ ವಿಶೇಷತೆ ಇದೆ. ನಿಮ್ಮ ಮುಂದೆ ನಾನು ವರ್ಣನೆ ಮಾಡ್ತಾ ಇಲ್ಲ, ಇದು ಸತ್ಯತೆ. ನಮ್ಮ HM ಅವರು, ಡಾಕ್ಟರ್ ಸುಜಾತ ನಾಯ್ಕ್ ಅವರು ಮತ್ತು ಎಲ್ಲ ಸ್ಟಾಫ್ ಮೆಂಬರ್ಸ್ ತಾವೆಲ್ಲ ಸೇರಿ, ನಮ್ಮ ಟೀಚಿಂಗ್ ನಾನ್ ಟೀಚಿಂಗ್ ಎಲ್ಲ ವ್ಯಕ್ತಿಗಳು ಸೇರಿ ಬಹಳ ವಿಶೇಷ ತಮ್ಮ ಈ ಸಂಸ್ಥೆಗೆ ಸಂಬಂಧಪಟ್ಟ ವಿಶೇಷ ವ್ಯಕ್ತಿಗಳೆಲ್ಲ ಸೇರಿ ತಮ್ಮ ಒಂದು ವಿಶೇಷ ಪರಂಪರೆಯನ್ನ ಮುಂದುವರಿಸಿಕೊಂಡು ನಡೀತಾ ಇದ್ದೀರಿ. ಇದು ಒಳ್ಳೆಯಾಗಿದ್ದರಲ್ಲಿ ಒಳ್ಳೆ ರಿಸಲ್ಟ್ ಅನ್ನ ತಾವು ಕಾಣಲಿ, ಒಳ್ಳೆ ವಿಶೇಷತೆಯನ್ನ ತಾವು ಜೀವನದಲ್ಲಿ ಪಡೀಲಿ ಅಂತ ಹೇಳಿ ಆಶಿಸುತ್ತಾ, ನನಗೆ ಇಲ್ಲಿ ನನ್ನ ವಿಚಾರಗಳನ್ನ ಹಂಚಿಕೊಳ್ಳಲಿಕ್ಕೆ ಅಮೂಲ್ಯವಾದ ಸಮಯ ಕೊಟ್ಟದಕ್ಕಾಗಿ I am very thankful to one and all. Thank you. ಎಲ್ಲರೂ ಸ್ಟ್ಯಾಂಡಿಂಗ್ ಕ್ಲಾಪ್ಸ್ ಹಾಕಬೇಕು. ಹೇಗೆಷ್ಟು ನಿಮಗೆ ಯಾವತ್ತೂ ಕೂಡ ನೆನಪಿರುವಂತಹ ಒಂದು ಶುಭ ಗಳಿಗೆ ಅಂತ ತಿಳ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಏನು ಅಚೀವ್ ಮಾಡದ ನಿಮಗೆ 16 ವರ್ಷದಿಂದ 14, 13, 14, 15, 16 ಈ ವರ್ಷದೊಳಗಿನ ಮಕ್ಕಳು ನೀವಾಗಿದ್ದು ಏನನ್ನು ಅಚೀವ್ ಮಾಡದಿದ್ದವರು ಬರೀ 30 ರಿಂದ 35 ನಿಮಿಷದಲ್ಲಿ ನಮ್ಮ ಅಪ್ಪು ಸರ್ ಅವರು ನಿಮಗೆ ಇಷ್ಟು ವರ್ಷದ ಜ್ಞಾನವನ್ನ ಇಷ್ಟು ನಿಮಿಷದಲ್ಲಿ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಅವರಿಗೆ ದೊಡ್ಡ ಚಪ್ಪಾಳೆ. ತನ್ನರಿವೇ ತೆರೆಗೆ ಗುರು, ವ್ಯಾಧರಿಜೆ ಬಿಲ್ ಧರಿಜೆ ಬೇ. ಯಾವತ್ತು ನೆನ್ಪಿಟ್ಕೊಳ್ಳಿ ಮುದ್ದು ಮಕ್ಕಳೇ, ಇವತ್ತು ಇಷ್ಟೊತ್ತಿನವರೆಗೂ ಅವರು ನಿಮಗೆ ವೇದಿಕೆ ಗಣಿತವನ್ನ ಕಲಿಸ್ಕೊಟ್ಟಿದ್ದಾರೆ. ನಿಮ್ಮ ಲೈಫ್ ಲಾಂಗ್ ಇದ್ರದ್ದು ಯೂಸ್ ಆಗ್ತದೆ. ಎಲ್ಲುವರೆಗೆ ನಾವು ಉಸಿರಿರ್ತದಲ್ಲ ಅಲ್ಲಿವರೆಗೆ ಸರ್ ಹೆಸರಿರ್ತದೆ. ಹಾಗಾಗಿ ಅವರು ಈ ಒಂದು ಪುಸ್ತಕವನ್ನ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಈ ಪುಸ್ತಕದಲ್ಲಿ ತಗೊಂಡವರಿಗೆ ನೀವು ಕೊನೆ ತನಕ ನಿಮ್ಮ ಮಕ್ಕಳು ಮರಿವರೆಗೂ ಇದು ಯೂಸ್ ಆಗ್ತದೆ. ಅಷ್ಟೊಂದು ಚೆನ್ನಾಗಿ ತುಂಬಾ ಟ್ರಿಕ್ಸ್ಫುಲಿ ಇದ್ರಲ್ಲಿ ಬಂದಿದ್ದಾರೆ. ಟ್ರಿಕ್ಸ್ಫುಲಿ ವಿಷಯದಲ್ಲಿ ಇಟ್ಟಿದ್ದಾರೆ, ಎಲ್ಲ ಲಿಂಗ್ವೇಜ್ನಲ್ಲಿ ಇದೆ. ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾರ್ಯಾರಿಗೆ ಇಷ್ಟ ಇದೆ ಈ ಪುಸ್ತಕನ ನೀವು ಖರೀದಿ ಮಾಡಬಹುದು. ಡೈರೆಕ್ಟ್ ಇದನ್ನ ಅಂಕುರ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಕಂಪೋಸಿಷನ್ ನೋಡಿ, ಎಲ್ಲ ಕೂಡ ಇದರಲ್ಲಿ ಇದೆ. ನೀವು ಆಮೇಲೆ ಹೆಸರನ್ನ ಕ್ಲಾಸ್ ವೈಸ್ ಕೊಡಿ, ಅವರು ಒಂದೇ ಸಲ ಅದನ್ನ